ಹೆಲೋ ಎಲ್ಲರಿಗೂ ನಮಸ್ತೆ. ಮೈಂಡ್ಯಾಕ್ಸ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಕ್ಲೌಡ್ ಕಾನ್ಸೆಪ್ಟ್ ಕಲಿಯೋದನ್ನು ಕಂಟಿನ್ಯೂ ಮಾಡೋಣ. ಸೊ ಪ್ರೀವಿಯಸ್ ಸೆಷನ್ನಲ್ಲಿ ನಾವು ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು, ಸರ್ವಿಸಸ್ ಯಾವ್ಯಾವ ಸರ್ವಿಸಸ್ನ ಇದು ಆಫರ್ ಮಾಡುತ್ತೆ ಅಂತ ನೋಡಿದ್ವಿ. ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ನಾವು ಡಿಫ್ರೆಂಟ್ ಸರ್ವಿಸಸ್ನ ಯಾವ್ಯಾವ್ದು ನೋಡ್ಬೋದು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್ ಆ್ಯಂಡ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್. ಓಕೆ, ಸೊ ಇವತ್ತು ನಾವು ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಹಾಗೆ ಕನ್ಸಂಪ್ಷನ್ ಬೇಸ್ಡ್ ಮಾಡೆಲ್ಸನ್ನು ಕಲ್ತ್ಕೊಳ್ಳೋಣ. ನಾನು ಪ್ರೀವಿಯಸ್ ಸೆಷನಲ್ಲೇ ಕ್ಲೌಡ್ ಕಂಪ್ಯೂಟಿಂಗ್ ಕಾನ್ಸೆಪ್ಟ್ಸ್ ಬಗ್ಗೆ ಹೇಳಿದ್ದೆ. ಏನು ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೋ ಅದನ್ನು ನಾವು ಡೈರೆಕ್ಟಾಗಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಇಂದ ವಯಾ ಇಂಟರ್ನೆಟ್ ನಾವು ತೊಗೊಳ್ಬಹುದು. ಅಂದರೆ ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಪ್ರೊವೈಡರ್ಸು ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲದೆ ಈಗ ಇರ್ತಕ್ಕಂಥ ಟೆಕ್ನಾಲಜಿಕಲ್ ಇನೋವೇಷನ್ಸ್ ಏನೇನಿದೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಏನೇನು ಸರ್ವಿಸಸ್ ಇದೆ ಅಷ್ಟು ಸರ್ವಿಸಸ್ನ ನಮಗೆ ಪ್ರೊವೈಡ್ ಮಾಡ್ತಾರೆ. ಅಂದರೆ ಈಗ AI ಟೆಕ್ನಾಲಜಿಯಲ್ಲಿ ನಾವು ಏನೋ ಒಂದು ರಿಸೋರ್ಸನ್ನು ನಾವು ಹೊಸ ಒಂದು ಇನೋವೇಷನ್ ಮಾಡಬೇಕು, ನಾನು AI ನ್ಯೂ ಸರ್ವಿಸಸ್ನ ನಾವು ಕ್ರಿಯೇಟ್ ಮಾಡಬೇಕು, ಮಿಷನ್ ಲರ್ನಿಂಗಿಂದ ನಾನು ನ್ಯೂ ಮಾಡೆಲನ್ನು ಡಿಸೈನ್ ಮಾಡಬೇಕು ಅಂತಂದಾಗ ನನಗೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಸರ್ವಿಸಸ್ನ ನಾನು ಡೈರೆಕ್ಟಾಗಿ ಅಜೋರ್ ಎಕ್ಸಾಂಪಲ್ ನಾನು ತಗೊಂಡಾಗ ಅಜೋರ್ ಕ್ಲೌಡಿಂದನೇ ಅಲ್ಲಿರ್ತಕ್ಕಂಥ ಸರ್ವಿಸಸ್ನ ನಾವು ಬಳಸ್ಕೊಂಡು ಆ ಒಂದು ಮಾಡೆಲನ್ನು ನಾವು ಡಿಸೈನ್ ಮಾಡಬಹುದು. ಆ ಥರ ಈಗಿನ ಒಂದು ಟೆಕ್ನಾಲಜಿ ಪ್ರಕಾರ ನಮಗೆ ಏನೇನು ಹೊಸ ಹೊಸ ಸರ್ವಿಸಸ್ ನಮಗೆ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟು ಸರ್ವಿಸಸ್ನ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಕೂಡ ನಮಗೆ ಡೈರೆಕ್ಟಾಗಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ನ ನಾವು ನೋಡಬೇಕು ಅಂತಂದರೆ ಮೇಯ್ನ್ ಆಗಿ 3 ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಇದೆ: ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಹೈಬ್ರಿಡ್. ಸೊ ಏನು ಪ್ರೈವೇಟ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತಂದರೆ, ಒಂದು ಆರ್ಗನೈಸೇಷನ್ನು ಆಫ್ಟರ್ ಅವರ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಾದಮೇಲೆ ಡಾಟಾ ಸ್ಟೋರೇಜ್ಗೆ ಆಗಿರ್ಬೋದು, ಆ ಒಂದು ಸಾಫ್ಟ್ವೇರ್ನ ಡಿಪ್ಲಾಯ್ಮೆಂಟ್ಗೆ ಆಗಿರ್ಬೋದು, ಹಾಗೇನೇ ಬೇರೆ ಎಲ್ಲ ಪ್ರಾಜೆಕ್ಟ್ ರಿಲೇಟೆಡ್ ಒಂದು ಫೈಲ್ಸನ್ನು, ಡಾಕ್ಯುಮೆಂಟ್ಸ್ನ ಸ್ಟೋರೇಜ್ ಮಾಡೋದಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಡಾಟಾ ಸೆಂಟರ್ನ, ಅವ್ರದ್ದೇ ಆಗಿರ್ತಕ್ಕಂಥ ಡಾಟಾ ಸೆಂಟರನ್ನು ಪರ್ಚೇಸ್ ಮಾಡಿ ಕಾನ್ಫಿಗರ್ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಪ್ರೈವೇಟ್ ಡಿಪ್ಲಾಯ್ಮೆಂಟ್ ಮಾಡಲಲ್ಲಿ ಆ ಒಂದು ಡಾಟಾ ಸೆಂಟರಲ್ಲೇ ನಾವು ಎಲ್ಲ ಡಾಟಾವನ್ನು, ನಮ್ಮ ಅಪ್ಲಿಕೇಶನನ್ನು ರನ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಅಡ್ವಾಂಟೇಜ್ ಏನಪ್ಪ ಪ್ರೈವೇಟ್ ಕ್ಲೌಡಿಗೆ ಹೋಗೋದು ಅಂತಂತಂದರೆ, ಡೆಡಿಕೇಟೆಡ್ ಡಾಟಾ ಸೆಂಟರ್ ನಮ್ಮದೇ ಆಗಿರ್ತಕ್ಕಂಥ ಅದರಿಂದ ನಮ್ಮ ಒಂದು ಡಾಟಾ ತುಂಬ ಹೈಲಿ ಸೆಕ್ಯೂರ್ ಆಗಿರುತ್ತೆ. ಆ್ಯಂಡ್ ಬಟ್ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ಕಿಲ್ಡ್ ಪರ್ಸನ್ ಬೇಕಾಗತ್ತೆ. ಅಂದರೆ ಒಬ್ಬ ಪರ್ಸನ್ ಎಂಡ್ ಟು ಎಂಡ್ ಕಾನ್ಫಿಗರೇಷನ್ ಮಾಡ್ತಕ್ಕಂಥ ಪರ್ಸನ್ ಯಾರು ಬೇಕು, ಅವರ ಒಂದು ರಿಕ್ವೈರ್ಮೆಂಟ್ ನಮಗೆ ಇಲ್ಲಿರುತ್ತೆ. ಬಟ್ ಪ್ರೈವೇಟ್ ಕ್ಲೌಡ್ನ ನಾವು ತಗೊಂಡಾಗ ಒಂದು ಚಾಲೆಂಜ್ ಏನಂತಂದರೆ ಕಾಸ್ಟ್ ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಅಂದರೆ ಎಕ್ಸಾಂಪಲ್ ನಾನು ನನ್ನ ಓನ್ ಡಾಟಾ ಸೆಂಟರ್ನ ಕಾನ್ಫಿಗರ್ ಮಾಡಬೇಕಂತಂದರೆ ನಾನು ಫಿಸಿಕಲ್ ಹಾರ್ಡ್ವೇರ್ನ ನಾನು ಪರ್ಚೇಸ್ ಮಾಡಬೇಕಾಗತ್ತೆ. ಲೈಕ್ ಎಕ್ಸಾಂಪಲ್ VMware, ಆ ಒಂದು ಹಾರ್ಡ್ವೇರ್ನ ನಾನು ಪರ್ಚೇಸ್ ಮಾಡೋದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಹಾಗೇನೇ ನನಗೆ ಯಾವಾಗ ಆ ಸರ್ವಿಸಸ್ ಬೇಡ ಅಂತಂದಾಗ ಡಿಕಮಿಷನ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಮತ್ತು ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಪ್ರೈವೇಟ್ ಕ್ಲೌಡಿಗೆ. ಅದು ಒಂದು ಆಪ್ಷನ್. ಮತ್ತು ಹಾಗೇನೇ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸಲ್ಲೂ ಕೂಡ ನನ್ನ ಒಂದು ಡಾಟಾ ಹೈಲಿ ಸೆಕ್ಯೂರಿಟಿ ಬೇಕು ನನಗೆ ಅಂತಂದಾಗ ನನಗೆ ಒಂದು ಡೆಡಿಕೇಟೆಡ್ ಆಗಿರ್ತಕ್ಕಂಥ ಡಾಟಾ ಸೆಂಟರ್ನ ನಾನು ರಿಸರ್ವ್ ಮಾಡ್ಕೊಳ್ಬಹುದು. ಆಗ ಚಾಲೆಂಜ್ ಏನಂತಂದರೆ ನನಗೆ ಅಡ್ವಾಂಟೇಜ್ ನನಗೆ ಹೈಲಿ ಸೆಕ್ಯೂರ್ ಇರುತ್ತೆ ನನ್ನ ಅಪ್ಲಿಕೇಶನ್, ಆದರೆ ನನ್ನ ಕಂಪ್ಯಾರಿಟಿವ್ಲಿ ನಾನು ಹೆಚ್ಚು ದ ಕಾಸ್ಟ್ ವೈಸ್ ಜಾಸ್ತಿ ಇರುತ್ತೆ. ಹಾಗೆ ಪ್ರೈವೇಟ್ ಕ್ಲೌಡ್ ಅಂತಂತಂದರೆ ನಾವು ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸಲ್ಲಿ ಏನೇನು ಥರ್ಡ್ ಪಾರ್ಟಿ ಕ್ಲೌಡ್ ಪ್ರೊವೈಡರ್ಸ್ ಏನಿರುತ್ತೆ ಆ ಒಂದು ಸರ್ವಿಸಸ್ನ ಬಳಸ್ಕೊಂಡು ಮಲ್ಟಿಪಲ್ ಆರ್ಗನೈಸೇಷನ್ಸು ಒಂದೇ ಡಾಟಾ ಸೆಂಟರಲ್ಲಿ ಅವರ ಒಂದು ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡ್ತಾ ಇರ್ತಾರೆ. ಇಲ್ಲಿ ಚಾಲೆಂಜ್ ಏನಂತಂದರೆ ನಮ್ಮ ಅಪ್ಲಿಕೇಶನ್ ಎಲ್ಲಿ ರನ್ ಆಗ್ತಾ ಇರುತ್ತೆ, ನಮ್ಮ ಡಾಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ, ಅದೇ ಒಂದು ಡಾಟಾ ಸೆಂಟರಲ್ಲಿ ಬೇರೆ ಆರ್ಗನೈಸೇಷನ್ಸ್ ಕೂಡ ಬಳಕೆ ಮಾಡೋದ್ರಿಂದ ಅಲ್ಲಿ ಅವರ ಒಂದು ಡಾಟಾ ಕೂಡ ರನ್ ಆಗೋದ್ರಿಂದ ಸೆಕ್ಯೂರಿಟಿ ಇಶ್ಯೂಸ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಬಟ್ ಒಂದು ಅಡ್ವಾಂಟೇಜ್ ಏನಂತಂದರೆ ಕಾಸ್ಟ್ ವೈಸು ಪ್ರೈವೇಟ್ ಕ್ಲೌಡಿಗೆ ಕಂಪೇರ್ ಮಾಡಿದ್ರೆ ನಮಗೆ ಪಬ್ಲಿಕ್ ಕ್ಲೌಡಲ್ಲಿ ಲೆಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮಾಡೆಲ್ ಬಂದು ಹೈಬ್ರಿಡ್ ಮಾಡೆಲ್. ಹೈಬ್ರಿಡ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್. ಈ ಒಂದು ಹೈಬ್ರಿಡ್ ಕ್ಲೌಡ್ ಡಿಪ್ಲಾಯ್ಮೆಂಟು ನಮಗೆ ಹೈಲಿ ಫ್ಲೆಕ್ಸಿಬಲ್ ಇರುತ್ತೆ. ಏನಿದು ಹೈಬ್ರಿಡ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತಂದರೆ ನಾವು ಬೋತ್ ಪಬ್ಲಿಕ್ ಕ್ಲೌಡ್ ಮತ್ತು ಪ್ರೈವೇಟ್ ಕ್ಲೌಡ್ ಎರಡೂ ಪ್ಲಾಟ್ಫಾರ್ಮ್ಸನ್ನು ನಾವು ಬಳಕೆ ಮಾಡಬಹುದು. ಅಂದರೆ ನಾವು
ಈಗ ನಾನು ಎಕ್ಸಾಂಪಲ್ ಅಜೋರ್ ಕ್ಲೌಡ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದಷ್ಟು ಡಾಟಾನ ನಾನು ಸ್ಟೋರ್ ಮಾಡೋದಕ್ಕೆ ನಾನು ಪ್ರೈವೇಟ್ ಕ್ಲೌಡನ್ನು ಡೆಡಿಕೇಟೆಡ್ ಡಾಟಾ ಸೆಂಟರ್ನ ಚೂಸ್ ಮಾಡ್ತಿದ್ದೀನಿ, ಅಥವಾ ನನ್ನದೇ ಓನ್ ಸರ್ವರ್ ಇದೆ, ಆನ್ ಪ್ರಿಮ್ ಸರ್ವರ್ ಇದೆ. ಅಲ್ಲಿ ನಾನು ಹೈಲಿ ಸೆಕ್ಯೂರ್ ಆಗಿರ್ತಕ್ಕಂಥ ಡಾಟಾ ಏನಿದೆ, ಲೈಕ್ ಎಕ್ಸಾಂಪಲ್ ನಾನು ಡಾಟಾ ಬೇಸ್ನ ಕಾನ್ಫಿಗರ್ ಮಾಡಬೇಕು. ಸೊ ನನ್ನ ಒಂದು ಪ್ರೈವೇಟ್ ಕ್ಲೌಡ್, ನನ್ನ ಒಂದು ಸರ್ವರಲ್ಲಿ ನಾನು ನನ್ನ ಡಾಟಾ ಸೆಕ್ಯೂರ್ ಮಾಡ್ಕೊಬಹುದು, ಡಾಟಾನ ಕಾನ್ಫಿಗರ್ ಮಾಡ್ಕೊಬಹುದು. ಹಾಗೇನೇ ಪಬ್ಲಿಕ್ ಎಕ್ಸ್ಪೋಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಏನಿರುತ್ತೆ, ಸೊ ಆ ಒಂದು ಅಪ್ಲಿಕೇಶನ್ನ ನಾನು ಅಜೋರ್ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಒಂದು ಡಾಟಾ ಸೆಂಟರ್ ಅಲ್ಲಿ ರನ್ ಮಾಡ್ಬೋದು. ಸೊ ಈಗ ಏನಾಗುತ್ತೆ ಅಂದ್ರೆ ನನಗೆ ಹೈಲಿ ಫ್ಲೆಕ್ಸಿಬಲ್ ಇರುತ್ತೆ, ನನ್ನ ಡಾಟಾ ಕೂಡ ಸೆಕ್ಯೂರ್ ಇರುತ್ತೆ, ಕಾಸ್ಟ್ ಕೂಡ ನನ್ನ ಸೊ ರೀಸನಬಲ್ ಇರುತ್ತೆ. ಆ್ಯಂಡ್ ಸೊ ನಮಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬೋತ್ ನನ್ನ ಅಪ್ಲಿಕೇಶನ್ ಬೋತ್ ದ ಎನ್ವಿರಾನ್ಮೆಂಟ್ ಇಂಟರ್ ಕನೆಕ್ಟ್ ಆಗಿರುತ್ತೆ. ನನ್ನ ಆನ್ ಪ್ರಿಮ್ ಸರ್ವರ್ಸ್ ಆ್ಯಂಡ್ ಹಾಗೇನೇ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಆಗ್ತಿರ್ತಕ್ಕಂಥ ಸರ್ವಿಸಸ್ ಎರಡು ಕೂಡ ಇಂಟರ್ ಕನೆಕ್ಟ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಎನ್ವಿರಾನ್ಮೆಂಟ್ನ ನಾವು ಸೊ ಹೈಬ್ರಿಡ್ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತ ಹೇಳ್ತೀವಿ, ಹೈಬ್ರಿಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಹಾಗೆ ನೆಕ್ಸ್ಟ್ ಬಂದು ಮಲ್ಟಿ ಕ್ಲೌಡ್ ಪ್ಲಾಟ್ಫಾರ್ಮ್. ಮಲ್ಟಿ ಕ್ಲೌಡ್ ಪ್ಲಾಟ್ಫಾರ್ಮ್ ಅಂದರೆ ಈ ಒಂದು ಈ ಈ ಈಗ ನಾವು ಮಲ್ಟಿಪಲ್ ಆರ್ಗನೈಸೇಷನ್ಸ್ ಕ್ಲೌಡ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಅಂದರೆ ಗೂಗಲ್ ಕ್ಲೌಡ್ ಇರಬಹುದು, ಅಲಿಬಾಬಾ, IBM ಕ್ಲೌಡ್, ಅಜೋರ್, AWS, ಲೈಕ್ ತುಂಬ ಕ್ಲೌಡ್ ಪ್ಲಾಟ್ಫಾರ್ಮ್ಸ್ ಇರೋದ್ರಿಂದ ಸೊ ನಮಗೆ ಯಾವ ಒಂದು ಸರ್ವಿಸಸ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸೊ ಅದು ಕಾಸ್ಟ್ ವೈಸ್ ಆಗಿರಬಹುದಾ, ಆ್ಯಂಡ್ ದ ಕಾಸ್ಟ್ ವೈಸ್ ಆಗಿರಬಹುದು, ಕಾನ್ಫಿಗರೇಷನ್ ಎಂಡ್ ಆಗಿರಬಹುದು. ಹಾಗೆ ಇಫ್ ಇನ್ ಕೇಸ್ ನಮಗೆ ಏನಾದರೂ ಇಶ್ಯೂಸ್ ಫೇಸ್ ಆದಾಗ ಕಸ್ಟಮರ್ ಸಪೋರ್ಟ್ ಹೇಗಿದೆ ಆ ಒಂದು ಕ್ಲೌಡ್ ಸರ್ವಿಸಸ್ ಇಂದ. ಸೊ ಈ ಒಂದು ಮಲ್ಟಿಪಲ್ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಿಕೊಂಡು ಸೊ ನನ್ನ ಅಪ್ಲಿಕೇಶನನ್ನು, ನನ್ನ ರಿಸೋರ್ಸನ್ನು ನಾನು 2 ಅಥವಾ 3 ಎರಡಕ್ಕಿಂತ ಜಾಸ್ತಿ ಕ್ಲೌಡ್ ಪ್ಲಾಟ್ಫಾರ್ಮಲ್ಲಿ ಡಿಪ್ಲಾಯ್ ಮಾಡಿ ಎಲ್ಲವನ್ನು ಕೂಡ ಮಾನಿಟರ್ ಮಾಡಬಹುದು, ಮ್ಯಾನೇಜ್ ಮಾಡಬಹುದು. ಸೊ ಈ ಒಂದು ಎನ್ವಿರಾನ್ಮೆಂಟ್ನ ನಾವು ಕ್ರಿಯೇಟ್ ಮಾಡ್ತಿದ್ರೆ, ಅಂದರೆ ನಾನು ಕ್ರಿಯೇಟ್ ಮಾಡ್ತಕ್ಕಂಥ ರಿಸೋರ್ಸಸ್ಸು ಒಂದಕ್ಕಿಂತ ಹೆಚ್ಚು ಕ್ಲೌಡ್ ಸರ್ವಿಸ್ ಪ್ರೊವೈಡ್ ಮಾಡ್ತಕ್ಕಂಥ ಪ್ಲಾಟ್ಫಾರ್ಮಲ್ಲಿ ರನ್ ಆಗ್ತಾ ಇದೆ, ಅದನ್ನು ನಾವು ಮ್ಯಾನೇಜ್ ಮಾಡ್ತಿದ್ದೀವಿ ಅಂತಂದರೆ ಆ ಒಂದು ಡಿಪ್ಲಾಯ್ಮೆಂಟ್ ಮಾಡೆಲ್ನ ನಾವು ಮಲ್ಟಿ ಕ್ಲೌಡ್ ಡಿಪ್ಲಾಯ್ಮೆಂಟ್ ಮಾಡೆಲ್ ಅಂತ ಕರಿತೀವಿ. ಸೊ ಹಾಗೆ ನೆಕ್ಸ್ಟ್ ಬಂದು ಕಮ್ಯುನಿಟಿ ಮಾಡೆಲ್. ಸೊ ಕಮ್ಯುನಿಟಿ ಮಾಡೆಲ್ ಅಂತಂದರೆ ಇದು ಒಂದು ಶೇರ್ಡ್ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಅಂತ ನಾವು ಅನ್ಬಹುದು. ಏನಂತಂದರೆ ಮಲ್ಟಿಪಲ್ ಆರ್ಗನೈಸೇಷನ್ಸ್, ಒಂದು ಸೆಟ್ ಆಫ್ ಆರ್ಗನೈಸೇಷನ್ಸು ಅವರ ಒಂದು ಗೋಲ್ ಸೇಮ್ ಇರುತ್ತೆ, ಅಥವಾ ಸೇಮ್ ಡೊಮೈನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅಷ್ಟು ಆರ್ಗನೈಸೇಷನ್ಸು ಸೇರಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಡೆಡಿಕೇಟೆಡ್ ಸರ್ವರನ್ನು ಕಾನ್ಫಿಗರ್ ಮಾಡ್ಕೊಳ್ತಾರೆ, ಡೆಡಿಕೇಟೆಡ್ ಡಾಟಾ ಸೆಂಟರನ್ನು ಕಾನ್ಫಿಗರ್ ಮಾಡ್ಕೊಳ್ತಾರೆ. ಸೊ ಎಕ್ಸಾಂಪಲ್, ಈಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಹೆಲ್ತ್ ಕೇರ್ ಡೊಮೈನ್ ಸರ್ವಿಸ್ ಆರ್ಗನೈಸೇಷನ್ಸು ಕೂಡ ಸೇರಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್, ಒಂದು ಡಾಟಾ ಸೆಂಟರ್ನ ಡಿಸೈಡ್ ಮಾಡಿಕೊಂಡು ಅವರ ಸರ್ವಿಸಸ್ನ ಆ ಒಂದು ಡಾಟಾ ಸೆಂಟರ್ನ ಮೂಲಕ ರನ್ ಮಾಡ್ತಾರೆ. ಸೊ ಅವರ ರಿಸೋರ್ಸನ್ನು ಆ ಡಾಟಾ ಸೆಂಟರಲ್ಲಿ ಡಿಪ್ಲಾಯ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಒಂದು ಮಾಡೆಲನ್ನು ನಾವು ಕಮ್ಯುನಿಟಿ ಮಾಡೆಲ್ ಅಂತ ಕರಿತೀವಿ. ಸೊ ಇವಿಷ್ಟು ಕೂಡ ಬೇರೆ ಬೇರೆ ಥರದ ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಆಗಿರುತ್ತೆ. ಸೊ ಇದು ಕಾಮನ್, ನಾವು ಯಾವುದೇ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರು ಕೂಡ. ಸೊ ಈ ಒಂದು ಡಿಪ್ಲಾಯ್ಮೆಂಟ್ ಮಾಡೆಲ್ಸ್ ಅನ್ನೋದು ನಾವು ಯಾವ ಥರ ಸರ್ವಿಸಸ್ನ ಯೂಸ್ ಮಾಡ್ತಿದ್ವಿ, ಪ್ರೈವೇಟ್ ಕ್ಲೌಡಲ್ಲಿ ಯಾವುದೇ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಇರ್ಬೋದು, ಪ್ರೈವೇಟ್ ಕ್ಲೌಡಲ್ಲಿ ಆನ್ ಪ್ರಿಮ್ ಆದರೂ ಯೂಸ್ ಮಾಡಬಹುದು, ನಾವು ಡೆಡಿಕೇಟೆಡ್ ಡಾಟಾ ಸೆಂಟರ್ ಕ್ಲೌಡ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡೋದಂತಕ್ಕಂಥ ಡಾಟಾ ಸೆಂಟರ್ನ ಕೂಡ ನಾವು ಯೂಸ್ ಮಾಡ್ಬೋದು. ಪ್ರೈವೇಟ್ ಕ್ಲೌಡ್ ಅಂತ, ಪಬ್ಲಿಕ್ ಕ್ಲೌಡ್ ಅಂತ ಬಂದಾಗ ಯಾವುದೇ ಆಗಿರ್ತಕ್ಕಂಥ ಕ್ಲೌಡ್ ಪ್ಲಾಟ್ಫಾರ್ಮ್ ಸರ್ವಿಸ್ ಪ್ರೊವೈಡರ್ಸ್ ಆಗಿರಬಹುದು. ಓಕೆ, ನೆಕ್ಸ್ಟ್ ಬಂದು ಕನ್ಸಂಪ್ಷನ್ ಬೇಸ್ಡ್ ಮಾಡೆಲ್ ಅಂತ ಹೇಳ್ಬಿಟ್ಟು. ಸೊ ಏನಿದು ಕನ್ಸಂಪ್ಷನ್ ಬೇಸ್ಡ್ ಮಾಡೆಲ್ ಅಂತಂದರೆ, ಸೊ ನಮಗೆ ಇರ್ತಕ್ಕಂಥ ಸರ್ವಿಸ್ ಅಂದರೆ ನಾವು ಎಕ್ಸ್ಪೆನ್ಸಸ್ ಅಂತ ಏನಿದೆ ಅದನ್ನು ನಾವು 2 ಟೈಪ್ಸ್ ಆಫ್ ಎಕ್ಸ್ಪೆನ್ಸಸ್ನ ನಾವು ನೋಡ್ಬೋದು. ಸೊ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಆಪರೇಷನಲ್ ಎಕ್ಸ್ಪೆಂಡಿಚರ್. ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ, ಸೊ ಇದನ್ನು ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಕರಿಬಹುದು. ಸೊ ಎಕ್ಸಾಂಪಲ್, ಈಗ ನನಗೆ ಸೊ ನಾವು ಒಂದು ಪ್ಲೇಸಲ್ಲಿ ಸೆಟಲ್ ಆಗಿದ್ದೀವಿ, ನಮಗೆ ಜಾಬ್ ಎಲ್ಲ ಇದೆ ಅಂತಂದರೆ ನಾವು ಆ ಒಂದು ಪ್ಲೇಸಲ್ಲಿ ಸೈಟ್ ತಗೊಂಡು ನಮ್ಮದೇ ಆಗಿರ್ತಕ್ಕಂಥ ಓನ್ ಹೌಸನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬಹುದು. ಅಂದರೆ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಅದು ಪ್ರಾಪರ್ಟಿ ಕೂಡ ನಮ್ಮದೇ ಓನ್ ಆಗಿರುತ್ತೆ, ಅದರದ್ದು ಮೇಂಟೆನೆನ್ಸ್ ಎಲ್ಲ ಕೂಡ ನಮ್ಮದೇ ಆಗಿರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ನಾವು ಆನ್ ಪ್ರಿಮ್ ಸರ್ವರ್ಸ್ ಇರ್ಬೋದು, ಅಂದರೆ ನಮ್ಮದೇ ಆಗಿರ್ತಕ್ಕಂಥ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಡಾಟಾ ಸೆಂಟರ್ನ ನಾವು ಕಾನ್ಫಿಗರ್ ಮಾಡ್ತಾ ಇದ್ವಿ, ಅದರದ್ದು ಮೇಂಟೆನೆನ್ಸಿಂದ ಹಿಡಿದು ಎಲ್ಲ ಇನ್ವೆಸ್ಟ್ಮೆಂಟ್ ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಇದು ಆನ್ ಪ್ರಿಮ್ ಸರ್ವಿಸಸ್ಗೆ ಎಕ್ಸಾಂಪಲ್.
ಸೊ ಹಾಗೆ ಇನ್ನೊಂದು ಬಂದು ಕ್ಯಾಪಿಟಲ್ ಆಪರೇಷನಲ್ ಎಕ್ಸ್ಪೆಂಡಿಚರ್ ಅಂತ. ಸೊ ಆಪರೇಷನಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ನಾವು ಏನು ಸರ್ವಿಸಸ್ನ ತಗೊಳ್ತೀವಿ ಅದಕ್ಕೆ ಅಷ್ಟೇ ನಾವು ಅಮೌಂಟನ್ನು ಸ್ಪೆಂಡ್ ಮಾಡಬೇಕಾಗತ್ತೆ, ಅಷ್ಟು ಚಾರ್ಜಸ್ ಅಷ್ಟೇ ನಾವು ಇನ್ಕರ್ ಮಾಡಬೇಕಾಗತ್ತೆ, ಪೇ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಅಂತಂದರೆ ನಾವು ಒಂದು ಹೌಸನ್ನು ರೆಂಟಿಗೆ ತಗೊಳ್ಬೋದು. ಒಂದು ಪ್ಲೇಸಲ್ಲಿ ನಾನು ಓನ್ಲಿ ಒಂದು 1 ಇಯರ್ಗೆ ಅಷ್ಟೇ ಇರ್ತಾ ಇದ್ದೀವಿ ಅಂತಂದರೆ ಆಗ ನಾವು ಇನ್ವೆಸ್ಟ್ ಮಾಡಿ ನಾವು ಮೇಂಟೈನ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಳ್ಳೋದಿಲ್ಲ. ಅಲ್ಲೇನು ಮಾಡ್ತೀವಿ, ನಮಗೆ ಎಲ್ಲಿವರೆಗೂ ಆ ಸರ್ವಿಸಸ್ನ ನಾವು ತಗೊಳ್ತಾ ಇರ್ತೀವಿ ಅಲ್ಲಿವರೆಗೂ ಅಷ್ಟೇ ನಾವು ಅದಕ್ಕೆ ಸರ್ವಿಸಸ್ಗೆ ಏನು ಚಾರ್ಜಸ್ ಇದೆ ಅಷ್ಟನ್ನು ನಾವು ಪೇ ಮಾಡ್ತೀವಿ. ಅದಾದಮೇಲೆ ಅದರದ್ದು ಮೇಂಟೆನೆನ್ಸ್ ಆಗಿರ್ಬೋದು, ಅದಕ್ಕಿರ್ತಕ್ಕಂಥ ಕಾಂಪ್ಲಿಕೇಶನ್ಸ್, ಆ ಒಂದು ಇನಿಷಿಯಲ್ ಏನು ಇನ್ವೆಸ್ಟ್ಮೆಂಟ್ ಇರುತ್ತೆ ಸೊ ಅದಕ್ಕೇನು ನಾವು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಕ್ಲೌಡ್ ಸರ್ವಿಸಸ್ ನಾವು ಏನು ಬಳಸ್ತಾ ಇದ್ದೀವಿ ಅದನ್ನು ನಾವು ತಗೊಳ್ಬೋದು. ಸೊ ಇಲ್ಲಿ ಈ ಎರಡು ಮಾಡೆಲನ್ನು ನಾವು ಕನ್ಸಿಡರ್ ಮಾಡಿದಾಗ ಆಪರೇಷನಲ್ ಎಕ್ಸ್ ಅಂತಕ್ಕಂಥದ್ದು ಆಪರೇಷನಲ್ ಬೇಸ್ಡ್ ಮಾಡೆಲ್ ಏನಿರುತ್ತೆ, ಆಪರೇಷನಲ್ ಎಕ್ಸ್ಪೆಂಡಿಚರ್ ಮಾಡೆಲ್ ಬೇಸ್ಡ್ ಮಾಡೆಲ್ಸ್ ಏನಿರುತ್ತೆ ಅದು ತುಂಬ ಬೆನಿಫಿಟ್ಸ್ ಇರುತ್ತೆ ಕಂಪೇರ್ ಮಾಡಿದ್ರೆ ಎಕ್ಸ್ಪೆಂಡಿಚರ್ ಬೇಸ್ಡ್ ಮಾಡೆಲ್ಸ್ ಏನಿರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಯಾವ ಥರ ಅಂತಂತಂದರೆ ಆಪರೇಷನಲ್ ಬೇಸ್ಡ್ ಮಾಡೆಲ್ಸಲ್ಲಿ ನಮಗೆ ನೋ ಅಪ್ಫ್ರಂಟ್ ಕಾಸ್ಟ್, ಅಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋಂತಕ್ಕಂಥ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಅಮೌಂಟನ್ನು ನಾವು ಸ್ಪೆಂಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೇನೇನೆ ಸೊ ನಾವು ಆ ಒಂದು ಸರ್ವಿಸಸ್ನ ಏನು ನಾವು ಯೂಸ್ ಮಾಡ್ತಿರ್ತೀವಿ ಅದನ್ನು ನಾವೇ ಓನಾಗಿ ಕನ್ಸ್ಟ್ರಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಮ್ಯಾನೇಜ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಅಂದರೆ ಆ ಒಂದು ಸರ್ವಿಸಸ್ ಮೇಂಟೆನೆನ್ಸ್ ಕೂಡ ನಾವು ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮಗೆ ಎಷ್ಟು ಸರ್ವಿಸಸ್ ಬೇಕೋ ಅಷ್ಟೇ ನಾವು ತಗೊಳ್ಬಹುದು. ಸೊ ಇದರಲ್ಲಿ ಇನ್ನೊಂದು ಏನಂತಂದರೆ ನಮಗೆ ಯಾವಾಗ ಎಕ್ಸ್ಟ್ರಾ ರಿಸೋರ್ಸಸ್ ಬೇಕು ಆವಾಗ ನಮ್ಗೆ ಆಪ್ಷನ್ ಇರುತ್ತೆ ರಿಸೋರ್ಸಸ್ನ ಕ್ರಿಯೇಟ್ ಮಾಡೋದಕ್ಕೆ. ಅಂದರೆ ಎಕ್ಸಾಂಪಲ್ ನನಗೆ ಇವತ್ತು 5 VMs ಇದೆ, ನನಗೆ ನಾಳೆ ನನ್ನ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು, ಸೊ ಅವಾಗ ನಾನು ಅರೌಂಡ್ 20 VMs ಬೇಕು, ನಾನು ಇಮ್ಮಿಡಿಯೇಟ್ಲಿ ಸ್ಕೇಲ್ ಅಪ್ ಮಾಡ್ಕೊಳ್ಬಹುದು, ರಿಸೋರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಹಾಗೇನೇ ನನಗೆ 5 VMs ಇದೆ, ನನಗೆ ಅಷ್ಟು VMs ಬೇಡ, ನನಗೆ 2 VMs ಅಷ್ಟೇ ಸಾಕು ಅಂತಂದಾಗ ಇಮ್ಮಿಡಿಯೇಟ್ಲಿ ನಾನು ಅಂದರೆ ನಾನು ಸ್ಕೇಲ್ ಮಾಡ್ಕೊಳ್ಬಹುದು, ಅಂದರೆ ರಿಸೋರ್ಸನ್ನು ವರ್ಚುವಲ್ ಮಿಷನ್ಸ್ನ ನಾನು ಲೆಸ್ ಮಾಡ್ಕೊಳ್ಬಹುದು. ಆ ಒಂದು ಕಾನ್ಫಿಗರೇಷನ್ಸ್ ನಮಗೆ ಸ್ಕೇಲ್ ಅಪ್ ಆ್ಯಂಡ್ ಸ್ಕೇಲ್ ಡೌನ್ ಆಪ್ಷನ್ಸ್ ಕೂಡ ಇರೋದ್ರಿಂದ ಸೊ ನಾವೆಷ್ಟು ಇವತ್ತು 2 VMsನ ನಾನು ಬಳಕೆ ಮಾಡ್ತಿದ್ದೀನಿ ಅಂದರೆ ಅದಕ್ಕಷ್ಟೇ ನಾವು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕನ್ಸಂಪ್ಷನ್ ಬೇಸ್ಡ್ ಮಾಡೆಲ್ಸ್. ಸೊ ಲಾಸ್ಟ್ ಸೆಷನಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂದರೆ ಏನು, ಪ್ಲಾಟ್ಫಾರ್ಮ್ ಆಸ್ ಅ ಸರ್ವಿಸ್, ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಅಂತ ನೋಡಿದ್ವಿ. ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ಅಂತಂತಂದರೆ ಈ ಒಂದು ಸರ್ವಿಸಸಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಲೈಕ್ ಎಕ್ಸಾಂಪಲ್ ಅಜೋರಲ್ಲಿ ವರ್ಚುವಲ್ ಮಿಷನ್ ಮತ್ತು ವರ್ಚುವಲ್ ಮಿಷನ್ ಸ್ಕೇಲ್ ಸೆಟನ್ನು ನಾವು ಕಾನ್ಫಿಗರ್ ಮಾಡಬಹುದು. ಏನಕ್ಕೆ ಈ ಸರ್ವಿಸ್ನ ಯೂಸ್ ಮಾಡ್ತಾರೆ ಅಂತಂದರೆ ಲಿಫ್ಟ್ ಆ್ಯಂಡ್ ಶಿಫ್ಟ್ ಮೈಗ್ರೇಷನ್, ಟೆಸ್ಟಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಈ ಒಂದು ಯೂಸ್ ಕೇಸಸಲ್ಲಿ ನಾವು ವರ್ಚುವಲ್ ಮಿಷನ್ನ ಅಥವಾ ವರ್ಚುವಲ್ ಮಿಷನ್ ಸ್ಕೇಲ್ ಸೆಟ್ಸ್ನ ನಾವು ಯೂಸ್ ಮಾಡ್ತೇವೆ. ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಸರ್ವಿಸ್ ನಾವು ತಗೊಳ್ಬೇಕಾದ್ರೆ ಅಜೋರ್ ಸರ್ವಿಸ್ ಕ್ಲೌಡ್ ಯಾವುದೇ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಇರ್ಬೋದು, ನಮಗೆ ಆಪರೇಟಿಂಗ್ ಸಿಸ್ಟಮ್ ಏನು ಬೇಕು ಹಾಗೇನೇನೆ ಕಂಪ್ಲೀಟ್ ಕಾನ್ಫಿಗರೇಷನ್ಸು ಮೇಂಟೆನೆನ್ಸ್ ಎಲ್ಲ ಕೂಡ ನಾವು ಮಾಡಬೇಕಾಗತ್ತೆ. ಸೊ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ನಮಗೆ ಬೇಕಾಗಿರ್ತಕ್ಕಂಥ ಹಾರ್ಡ್ವೇರ್, ನೆಟ್ವರ್ಕ್ ಮತ್ತು ಕನೆಕ್ಟಿವಿಟಿ ಮತ್ತು ಫಿಸಿಕಲ್ ಸೆಕ್ಯೂರಿಟಿ ಅಷ್ಟೇ ಪ್ರೊವೈಡ್ ಮಾಡ್ತಾರೆ. ಅದರ ಮೇಲೆ ನಮಗೆ ಏನೇನು ಕಾನ್ಫಿಗರೇಷನ್ಸ್ ಬೇಕು ಅದೆಲ್ಲ ನಾವು ಸ್ಕ್ರ್ಯಾಚಿಂದ ಮಾಡಬೇಕಾಗತ್ತೆ. ಸೊ ನಾವು ಲಾಸ್ಟ್ ಸೆಷನಲ್ಲಿ ವರ್ಚುವಲ್ ಮಿಷನ್ನ ಕಾನ್ಫಿಗರ್ ಮಾಡೋದು ಹೇಳಿದೆ. ಈ ಒಂದು ಸೆಷನಲ್ಲಿ ನಾವು ವರ್ಚುವಲ್ ಮಿಷನ್ ಕಾನ್ಫಿಗರ್ ಮಾಡೋದನ್ನು ಪೇ ಆ್ಯಸ್ ಯು ಗೋ ಸರ್ವಿಸ್ ಮಾಡೆಲ್ನ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡ್ಬೋದು ಅಂತ ನೋಡೋಣ. ಸೊ ಇದು ಅಜೋರ್ ಅಕೌಂಟಿಗೆ ನಾವು ಲಾಗಿನ್ ಆದಾಗ ಇದು ಸಬ್ಸ್ಕ್ರಿಪ್ಷನ್. ಸೊ ಏನೇ ಒಂದು ರಿಸೋರ್ಸ್ನ ನಾವು ಕಾನ್ಫಿಗರ್ ಮಾಡಬೇಕಂದ್ರೂ ಫಸ್ಟ್ ನಮಗೆ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದ್ರ ಜೊತೆಗೆ ನಾವು ರಿಸೋರ್ಸ್ ಗ್ರೂಪ್ ಆ್ಯಂಡ್ ರಿಸೋರ್ಸಸ್ನ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಹೋದಾಗ ವರ್ಚುವಲ್ ಮಿಷನ್ ಅಂತ ನಾನು ಸರ್ಚ್ ಮಾಡ್ತೀನಿ. ಸೊ ವರ್ಚುವಲ್ ಮಿಷನ್ನ ನಾನು ಇಲ್ಲಿ ಕಾನ್ಫಿಗರ್ ಮಾಡ್ಬೋದು. ಸೊ ದಿಸ್ ಇಸ್ ಅಂಡರ್ ಇದು ಕಂಪ್ಯೂಟ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಸೊ ನನಗೀಗ ವರ್ಚುವಲ್ ಮಿಷನ್ನ ನಾನು ಸೆಟಪ್ ಮಾಡಬೇಕು. ಇಲ್ಲಿ ಹೋಗಿ ನಾನು ಅಜೋರ್ ವರ್ಚುವಲ್ ಮಿಷನನ್ನು ಕಾನ್ಫಿಗರ್ ಮಾಡಬಹುದು. ಸೊ ಅಜೋರ್ ವರ್ಚುವಲ್ ಮಿಷನ್ ಅಂದರೆ ನಾನು ಫಸ್ಟ್ ರಿಸೋರ್ಸನ್ನು ಕ್ರಿಯೇಟ್ ಮಾಡಬೇಕು. ಸೊ AZ ರಿಸೋರ್ಸ್ ಗ್ರೂಪ್ 001 ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಒಂದು ರಿಸೋರ್ಸ್ ಗ್ರೂಪ್ ಕ್ರಿಯೇಟ್ ಮಾಡಿದ ತಕ್ಷಣ ನನಗೆ ಎಸ್ಟಿಮೇಟೆಡ್ ಮಂತ್ಲಿ ಕಾಸ್ಟ್ ಎಷ್ಟಾಗುತ್ತೆ ಅಂತ ನನಗೆ ನೋಟಿಫಿಕೇಷನ್ ಬರುತ್ತೆ. ಸೊ VM001 ಅಂತಕ್ಕಂಥದ್ದು ನನ್ನ ವರ್ಚುವಲ್ ಮಿಷನ್ ನೇಮ್. ಇಲ್ಲಿ ಅವೈಲಬಿಲಿಟಿ ಝೋನ್
ನಾನು ಚೂಸ್ ಮಾಡ್ಕೋದು. ನಾನು ಇಲ್ಲಿ ನೋ ರಿಡೆಂಡೆನ್ಸಿ ಅಂತ ಹೇಳಿಬಿಟ್ಟು ಚೂಸ್ ಮಾಡ್ತಿದ್ದೀನಿ. ನನಗೆ ಆಪರೇಟಿಂಗ್ ಸಿಸ್ಟಮ್ ಯಾವ್ದು ಬೇಕು ಅನ್ನೋದನ್ನು ಕೂಡ ನಾನು ವಿಂಡೋಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ ಬೇಕು. ಸೊ ವಿಂಡೋಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್ನ ನಾವು ಚೂಸ್ ಮಾಡ್ಕೊಳ್ಬೋದು. ಸೊ ಸೈಜ್ ಡಿಫಾಲ್ಟ್ ಸೈಜನ್ನು ನಾನು ಚೂಸ್ ಮಾಡ್ತಿದ್ದೇನೆ. ನಮಗೆ ಬೇರೆ ಬೇರೆ ಸೈಜ್ ಬೇಕು ಅಂತಂತಂದರೆ ಇಲ್ಲಿ ನಾವು ಡಿಫ್ರೆಂಟ್ ಕಾನ್ಫಿಗರೇಷನ್ಸನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿ ಚೂಸ್ ಮಾಡ್ಕೊಳ್ಬಹುದು. ಸೊ ಯಾವಾಗ ನಾವು ವಿಂಡೋಸ್ ಬೇಸ್ಡ್ ಸಿಸ್ಟಮ್ ಹೋಗ್ತೀವಿ, ನಾವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೊಡಬೇಕಾಗತ್ತೆ. ಟೆಸ್ಟ್ ಅಡ್ಮಿನ್ ಅಂತ ಕೊಡ್ತಾ ಇದ್ದೀನಿ ಯೂಸರ್ ನೇಮ್. ಇದು ನಮಗೆ ಮತ್ತೆ ವರ್ಚುವಲ್ ಮಿಷನ್ಗೆ ನಾವು ಕನೆಕ್ಟ್ ಆಗಬೇಕಾದ್ರೆ ನನಗೆ ಈ ಒಂದು ಡಾಟಾ ಬೇಕಾಗುತ್ತೆ. ಸೊ test@12345. ಸೊ ನಾವೊಂದು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ. ಈ ಪಾಸ್ವರ್ಡ್ ನಾನು ಗೆ ಒನ್ಸ್ VM ಕಾನ್ಫಿಗರ್ ಆದಮೇಲೆ ನಾನು ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್ ಮಾಡಬೇಕಾದ್ರೆ ಆ ಟೈಮಲ್ಲಿ ನಾವು ಈ ಒಂದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಮೂಲಕ ರಿಮೋಟ್ ಡೆಸ್ಕ್ಟಾಪ್ ಕನೆಕ್ಷನ್ ತೊಗೊಳ್ಬೇಕಾಗತ್ತೆ. ಸೊ RDP ನಾನು ಈ ಇನ್ಬೌಂಡ್ ಪೋರ್ಟ್ಸಲ್ಲಿ HTTP, HTTPS ಆ್ಯಂಡ್ RDP ಅಲೋ ಮಾಡ್ತಾ ಇದ್ದೀನಿ ಪೋರ್ಟ್ಸು. ಏಕೆಂತಂದರೆ ನಾನು ಮತ್ತೆ RDP ಮಾಡಬೇಕಾಗತ್ತೆ ಈ ಒಂದು ಮಿಷನ್ಗೆ. ಸೊ ಲೈಸೆನ್ಸ್ ಕನ್ಫರ್ಮ್ ಮಾಡಬೇಕು. ಸೊ ಹಾಗೇನೇ ಡೆಸ್ಕ್, ನೆಟ್ವರ್ಕಿಂಗ್, ಮ್ಯಾನೇಜ್ಮೆಂಟ್, ಮಾನಿಟರಿಂಗ್, ಅಡ್ವಾನ್ಸ್ಡ್. ಸೊ ನಾನು ಇದೆಲ್ಲ ಡಿಫಾಲ್ಟ್ ಆಪ್ಷನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಆದಮೇಲೆ ಒಂದ್ಸರಿ ನಾವು ರಿವ್ಯೂ ಮಾಡಿಬಿಟ್ಟು ಆಮೇಲೆ ರಿಸೋರ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ರಿವ್ಯೂ ಮಾಡಬೇಕಾದ್ರೆ ಈ ಒಂದು ಲೊಕೇಶನ್ಗೆ, ಈಸ್ಟ್ ಟು ವೆಸ್ಟ್ ಲೊಕೇಶನಲ್ಲಿ ಈ ಒಂದು ನಾನು VM ಇಮೇಜ್ನ ಯೂಸ್ ಮಾಡ್ಕೊಳ್ಬೇಕಾದ್ರೆ ನನಗೆ ಪರ್ ಅವರ್ ₹0.4326 ಚಾರ್ಜ್ ಆಗುತ್ತೆ. ಸೊ ನಾನು ಈ ಒಂದು ಸರ್ವಿಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ವರ್ಚುವಲ್ ಮಿಷನನ್ನು ನಾವು ಕ್ರಿಯೇಟ್ ಮಾಡಿದ ತಕ್ಷಣ ಅದು ವರ್ಚುವಲ್ ಮಿಷನ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ಸರ್ವಿಸಸ್ನು ಕೂಡ ಸೆಟಪ್ ಮಾಡಿರುತ್ತೆ. ಅದನ್ನು ನಾವು ನೋಡಬೇಕಂದ್ರೆ ರಿಸೋರ್ಸ್ ಗ್ರೂಪಿಗೆ ಹೋಗ್ಬೋದು. ಇಲ್ಲಿ ನಾವು ನೋಡಬಹುದು ನನ್ನ ವರ್ಚುವಲ್ ಮಿಷನ್ VM001 ಅಂತ ಕಾನ್ಫಿಗರ್ ಆಗಿದೆ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಪಬ್ಲಿಕ್ IP ಅಡ್ರೆಸ್ ಇರಬಹುದು, ನೆಟ್ವರ್ಕ್ ಸೆಕ್ಯೂರಿಟಿ ಗ್ರೂಪ್, ವರ್ಚುವಲ್ ನೆಟ್ವರ್ಕ್ ಇಂಟರ್ಫೇಸ್, ಡಿಸ್ಕ್ ಎಲ್ಲ ಕೂಡ ಕಾನ್ಫಿಗರ್ ಆಗಿದೆ. ಸೊ ಈಗ ನಾನು VM1 ಕಂಪ್ಲೀಟ್ಲಿ ಕಾನ್ಫಿಗರ್ ಆದಮೇಲೆ ಡಿಪ್ಲಾಯ್ಮೆಂಟ್ ಸಕ್ಸಸ್ ಅಂತ ನೋಟಿಫಿಕೇಶನ್ ಬರುತ್ತೆ ನನಗೆ. ಸೊ ನಾನೀಗ ವರ್ಚುವಲ್ ಮಿಷನ್ಗೆ ಹೋಗ್ತಾ ಇದ್ದೀನಿ. ಈ ಒಂದು ವರ್ಚುವಲ್ ಮಿಷನ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಒನ್ಸ್ ನನಗೆ ಕಂಪ್ಲೀಟ್ಲಿ ವರ್ಚುವಲ್ ಮಿಷನ್ ಕಾನ್ಫಿಗರ್ ಆದಮೇಲೆ ನಾನು RDP ಮೂಲಕ ನಾನು ಆ ಒಂದು ವರ್ಚುವಲ್ ಮಿಷನ್ಗೆ ಕನೆಕ್ಟ್ ಆಗ್ಬೋದು. ಇಲ್ಲಿ ಕನೆಕ್ಟ್ ಅಂತ ಕೊಟ್ಟರೆ, ಸೊ ಕನೆಕ್ಟ್ ಅಂತ ಕೊಟ್ಟಾಗ ನನಗಿದು RDP ಫೈಲ್ನ ನಾನು ಡೌನ್ಲೋಡ್ ಮಾಡಿಬಿಟ್ಟು ನಾನು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಮೂಲಕ ಈ ಒಂದು ವರ್ಚುವಲ್ ಮಿಷನ್ಗೆ ಕನೆಕ್ಟ್ ಆಗಬಹುದು. ಓಕೆ, ಸೊ ಈ ಒಂದು ರಿಸೋರ್ಸ್ ಕ್ರಿಯೇಟ್ ಆಗುತ್ತೆ ಸಕ್ಸಸ್ಫುಲಿ ಅಂತ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನನ್ನ ಒಂದು ರಿಸೋರ್ಸ್ ಕಾನ್ಫಿಗರೇಷನ್ ಆದಮೇಲೆ ಯಾವ ಥರ ನಾನು ಬಿಲ್ಲಿಂಗನ್ನು ಅವಾಯ್ಡ್ ಮಾಡಬೇಕು. ಏಕೆಂತಂದರೆ ನಾವು ಪೇ ಆ್ಯಸ್ ಯು ಗೋ ಮಾಡೆಲ್ನ ಚೂಸ್ ಮಾಡಾದಮೇಲೆ ಫ್ರೀ ಟ್ರಯಲಿಂದ 1 ಮಂತ್ ನಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಅದಾದಮೇಲೆ ನಾವು ಪೇ ಆ್ಯಸ್ ಯು ಗೋ ಮಾಡೆಲ್ಗೆ ಅಪ್ಗ್ರೇಡ್ ಮಾಡ್ತಾ ಇರ್ತೀವಿ. ಸೊ ಆಗ ನಮಗೆ ಮಂತ್ಲಿ ಬಿಲ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ಲೆಸ್ ಬಿಲ್ಲಲ್ಲಿ ಮಲ್ಟಿಪಲ್ ರಿಸೋರ್ಸ್ನ ನಾವು ಯಾವ ಥರ ಕ್ರಿಯೇಟ್ ಮಾಡ್ಬೋದು, ಕಲ್ತ್ಕೊಳ್ಬೋದು ಅಂತಂತಂದರೆ, ಸೊ ಒಂದ್ಸರಿ ನಾವು ಆ ಒಂದು ಏನೇ ರಿಸೋರ್ಸಸ್ನ ಕಾನ್ಫಿಗರ್ ಮಾಡ್ತಿದ್ದೀವಿ ನಾವು ಪ್ರಾಕ್ಟೀಸ್ಗೆ ಅಂತ ಹೇಳಿಬಿಟ್ಟು, ಅದು ಆಗಿದ ತಕ್ಷಣ ನಾವು ಕಂಪ್ಲೀಟ್ಲಿ, ಈಗ ನೀವು ವರ್ಚುವಲ್ ಮಿಷನ್ ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ, ಸೊ ವರ್ಚುವಲ್ ಮಿಷನ್ನ ಸ್ಟಾಪ್ ಮಾಡಿದ್ರೆ ಸ್ಟಿಲ್ ನಮಗೆ ಬಿಲ್ ಜನರೇಟ್ ಆಗುತ್ತೆ. ಅಂದರೆ ನಮ್ಮ ಒಂದು ರಿಸೋರ್ಸ್ ಸ್ಟಿಲ್ ಅಜೋರ್ ಒಂದು ಡಾಟಾ ಸೆಂಟರಲ್ಲಿ ಇರುತ್ತೆ. ಅದರಿಂದ ನಾವು ಈವನ್ ವರ್ಚುವಲ್ ಮಿಷನ್ನ ಸ್ಟಾಪ್ ಮಾಡಿದ್ರು ಕೂಡ ನಾವು ಪೇ ಮಾಡಬೇಕಾಗತ್ತೆ ಅಮೌಂಟ್ ನಮ್ಮ ರಿಸೋರ್ಸ್ಗೆ. ಅದರಿಂದ ನಾವು ಕಂಪ್ಲೀಟ್ಲಿ ಯಾವ ಥರ ಬಿಲ್ಲಿಂಗ್ನ ಅವಾಯ್ಡ್ ಮಾಡಬೇಕು ಅಂತಂದರೆ, ಈ ವರ್ಚುವಲ್ ಮಿಷನ್ನ ನಾನು ಹೋಗಿ ಇಲ್ಲಿ ಡೈರೆಕ್ಟಾಗಿ ಡಿಲೀಟ್ ಆಪ್ಷನ್ ಇದೆ, ಸೊ ಡಿಲೀಟ್ ಮಾಡಬಹುದು. ಬಟ್ ಡಿಲೀಟ್ ಆದರೂ ಕೂಡ ಅದರಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ವರ್ಚುವಲ್ ಮಿಷನ್ ಕಾನ್ಫಿಗರ್ ಮಾಡಬೇಕಾದ್ರೆ ಕ್ರಿಯೇಟ್ ಆಗಿರ್ತಕ್ಕಂಥ ಬೇರೆ ಬೇರೆ ಸರ್ವಿಸಸ್ಸು ಡಿಲೀಟ್ ಆಗೋದಿಲ್ಲ. ಸೊ ಇಲ್ಲಿ ನಾನು ರಿಸೋರ್ಸ್ ಗ್ರೂಪ್ ನೋಡಿದ್ರೆ ಸ್ಟಿಲ್
ವಿ ಎಮ್ ಅಷ್ಟೇ ಡಿಲೀಟ್ ಆಗುತ್ತೆ, ಬೇರೆ ಸರ್ವಿಸಸ್ ಇರುತ್ತೆ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ರಿಸೋರ್ಸ್ ಗ್ರೂಪ್ನ ನಾವೇನು ಕಾನ್ಫಿಗರ್ ಮಾಡಿರ್ತೀವಿ ಅದನ್ನು ಡಿಲೀಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ ಹೋಗಿ ಪ್ಲೇ ಫೋರ್ಸ್ ಟು ಡಿಲೀಟ್ ಆ್ಯಂಡ್ ದೆನ್ ಡಿಲೀಟ್. ಓಕೆ, ಸೊ ಇದು ಈ ಥರ ನಾವು ಡಿಲೀಟ್ ಮಾಡಿದಾಗ ಕಂಪ್ಲೀಟ್ ರಿಸೋರ್ಸಸ್ ಎಲ್ಲ ಡಿಕಮಿಷನ್ ಆಗುತ್ತೆ. ಆಗ ನಾವು ಅಮೌಂಟನ್ನು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ನಾನು ವರ್ಚುವಲ್ ಮಿಷನ್ ಸ್ಕೇಲ್ ಸೆಟನ್ನು ಯಾವ ಥರ ಕಾನ್ಫಿಗರ್ ಮಾಡಬೇಕು ಅನ್ನೋದನ್ನ ನೋಡೋಣ.